ಪಹಲ್ಗಾಮ್ನಲ್ಲಿ ಉಗ್ರರು ದಾಳಿ ನಡೆಸಿದ ಬೆನ್ನಲ್ಲೇ ನಾವು ಹೇಳ್ತಾ ಇದ್ವಿ ನಮ್ಮಲ್ಲಿರುವಂತಹ ಪಾಕಿಸ್ತಾನಿ ಪ್ರಜೆಗಳನ್ನ ಹೊರದಬ್ಬುವಂತಹ ಕೆಲಸ ಆಗಿದೆ ಅಂತ. ಸೊ ಪಾಕಿಸ್ತಾನಿ ಪ್ರಜೆಗಳು ವಾಪಸ್ ಹೋಗಬೇಕು ಅನ್ನುವಂತಹ ಆದೇಶದ ಬೆನ್ನಲ್ಲೇ ರಾಜ್ಯದ ಪಾಕ್ ಪ್ರಜೆಗಳಿಗೆ ಆತಂಕ ಶುರುವಾಗಿದೆ. ತುಮಕೂರಿನಲ್ಲಿ ಮೊಹಮ್ಮದ್ ಅಸ್ಲಂ ಪಾಷಾ ಅನ್ನೋರು ಕರಾಚಿಯಿಂದ ಫೈಜಾ ಅನ್ನೋರ ಜೊತೆಗೆ ಮದುವೆಯಾಗಿ ಇಲ್ಲೇ ವಾಸ ಮಾಡ್ತಾ ಇದ್ರು. ಸೊ ಅವ್ರ ಜೊತೆಗೆ ಒಂದು ಮಾತುಕತೆ ನಡೆದಿದೆ ನಮ್ಮ ಪ್ರತಿನಿಧಿಯಿಂದ. ಅವ್ರು ಏನು ಹೇಳಿದ್ದಾರೆ, ಏನೇನು ಆತಂಕ ಇದೆ ಅವರಿಗೆ, ಅವ್ರ ಕುಟುಂಬದಲ್ಲಿ ಏನಾಗಿದೆ ಎಲ್ಲ ನೋಡೋಣ ಬನ್ನಿ. ತುಮಕೂರು ಜಿಲ್ಲೆಯಲ್ಲಿ ಒಟ್ಟು 3 ಪಾಕಿಸ್ತಾನಿ ಪ್ರಜೆಗಳು ಇರುವಂಥದ್ದು. ಅದರಲ್ಲಿ ಫೈಜಾ ಎನ್ನುವರು ಕೂಡ ಪಾಕಿಸ್ತಾನದಿಂದ ತುಮಕೂರಿಗೆ ಮದುವೆಯಾಗಿ ಬಂದಿರುವಂಥದ್ದು. ಅವರ ಸಂಬಂಧಿಕರಿಗೆ ನಮ್ಮ ಜೊತೆ ಇದ್ದಾರೆ, ಮಾತನಾಡ್ತಾರೆ. ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಮೊಹಮ್ಮದ್ ವಸೀಂ ಪಾಷಾ. ಫೈಜಾ ಯಾರ ಜೊತೆ ಮದುವೆ ಆಗಿರುವಂಥದ್ದು? ಮೊಹಮ್ಮದ್ ಅಸ್ಲಂ ಪಾಷಾಗೆ ಅಲ್ಲಿಂದ ಮದುವೆ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿಂದ ನಮ್ಮ ದೊಡ್ಡಣ್ಣ ಮಗಳು ಐತೆ, ಅಲ್ಲಿ ಕಟ್ಟಿದ್ದೀವಿ. ಒಂದು ಕೊಟ್ಟಿದ್ದೀವಿ, ಒಂದು ಮಾಡ್ಕೊಂಡು ಬಂದಿದ್ದೀವಿ. ಈಗ ಮೊಹಮ್ಮದ್ ಅಸ್ಲಂ ಪಾಷಾ ಅವರ ಹೆಂಡತಿ ಫೈಜಾ ಮಕ್ಕಳು ಇದ್ದಾರೆ, ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಆವಾಗಲೇ. ಈಗ ಫೈಜಾ ಪಾಕಿಸ್ತಾನದ ಯಾವ ಊರಿನವಳು? ಕರಾಚಿಯಿಂದ ಬಂದಿರೋದು. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಆವಾಗಲೇ 18 ವರ್ಷ 20 ವರ್ಷ ಆಗ್ತಾ ಬಂತು ಸರ್. ಹೇಗೆ ಸಂಬಂಧ? ಈಗ ಪಾಕಿಸ್ತಾನಕ್ಕೂ ತುಮಕೂರಿಗೆ ಹೇಗೆ ಸಂಬಂಧ? ಆವಾಗಿನಿಂದ ಇನ್ನ ಪಾಕಿಸ್ತಾನ ಇಂಡಿಯಾ ಎಲ್ಲ ಒಂದೇ ಇತ್ತು. ಆವಾಗಿಂದ ನೆಂಟರು ಇದ್ದಾರೆ, ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಎಲ್ಲ SP ಆಫೀಸ್ನಲ್ಲಿ ರೆಕಾರ್ಡ್ ಐತೆ. ಈಗ ಸಿಟಿಜನ್ಶಿಪ್ ಕೊಟ್ಟಿದ್ದಾರೆ ಇಂಡಿಯಾದು? ಬಂದು ಆವಾಗಲೇ 6 ತಿಂಗಳು ಹಿಂದೆ, 1 ವರ್ಷ ಹಿಂದೆ ಹೇಳಿದ್ರು ಸಿಟಿಜನ್ಶಿಪ್ ಸಿಕ್ಕೈತೆ, ಬಂದು ಇದು ಮಾಡಿ ಅಂತ. ಆವಾಗಲ ತಿರ್ಗಾ ಹೋಗಿ ವಿಚಾರಿಸಿಲ್ಲ, ಹೋಗಿ ಕೇಳಬೇಕು. SP ಆಫೀಸ್ನಲ್ಲಿ ಎಲ್ಲ ರೆಕಾರ್ಡ್ ಐತೆ. ಈಗ ಆಧಾರ್ ಕಾರ್ಡ್ ಎಲ್ಲ ಯಾವ ಅಡ್ರೆಸ್ ಅಲ್ಲಿ ಇದೆ? ಆಧಾರ್ ಕಾರ್ಡ್ ಫೈಜಾ ಅವ್ರದ್ದು ಏನಿಲ್ಲ, ಅಸ್ಲಾಂ ಅವ್ರದ್ದು ಎಲ್ಲ ಐತೆ. ಈಗ ಅಸ್ಲಾಂ ಎಲ್ಲಿ ಹೋಗಿದ್ದಾರೆ? ಅದೇನು ಅವ್ರ ತಾಯಿಗೆ ಇದು ನ್ಯೂಸ್ ಕೇಳಿಬಿಟ್ಟು ಹಾರ್ಟ್ ಅಟ್ಯಾಕ್ ಬಂದೈತೆ, ಅದಕ್ಕೆ ತೋರ್ಸಕ್ಕೆ ಹೋಗಿದ್ದಾರೆ. ಸಿರಿದೈನಲ್ಲಿ ಆಗಲ್ಲ, ಬೆಂಗಳೂರು ಕರ್ಕೊಂಡೋಗಿ ಅಂದರು. ಅದಕ್ಕೆ ಬೆಂಗಳೂರು ಕರ್ಕೊಂಡು ಹೋಗಿದ್ದಾರೆ, ಇನ್ನು ದಾರಿನಲ್ಲಿ ಇದ್ದಾರೆ. ಫೈಜಾ ಅವರು ಎಲ್ಲಿದ್ದಾರೆ? ಅದು ಹೋಗಿದ್ದಾರೆ ಜೊತೆಗೆ. ಅವ್ರಿಗೂ BP ಶುಗರ್ ಎಲ್ಲ ಐತೆ. ಎಷ್ಟು ಮಕ್ಕಳು ಫೈಜಾ ಮತ್ತು? 3 ಮಕ್ಕಳು. ಎಷ್ಟು ವರ್ಷದ ಹಿಂದೆ ಮದುವೆ ಆಗಿರೋದು? ಆವಾಗಲೇ ಅದೇ ಹೇಳ್ತಾ ಇದೀವಲ್ಲ, 18 ವರ್ಷ ಆವಾಗಲೇ ಆಗ್ತಾ ಬಂತು, 20 ವರ್ಷ ಆಗ್ತೈತೆ ಈಗ. ಕರಾಚಿಯಿಂದ ಅವ್ರ ತಂದೆ ತಾಯಿಗಳು ಇಲ್ಲಿ ಬರ್ತಾರಾ? ಬರ್ತಾ ಇದ್ರು. ಈಗ ಲಾಸ್ಟ್ ಎಷ್ಟು ದಿನದ ಹಿಂದೆ, ಎಷ್ಟು ತಿಂಗಳಿಂದ ಬಂದಿದ್ದು? ಆವಾಗಲೇ ಆಗೈತು, ಒಂದು 9 ವರ್ಷ 10 ವರ್ಷ ಎಲ್ಲ ರೆಕಾರ್ಡ್ ಆಗಿ ಐತೆ SP ಆಫೀಸ್. ಅಲ್ಲಿ ಕರಾಚಿಯಿಂದ 9 ವರ್ಷ 10 ವರ್ಷ ಹಿಂದೆನೆ ಬಂದಿರೋದು. ಅಲ್ಲಿ ತನಕ ಇವರು ತವರು ಮನೆಗೆ ಹೋಗಲ್ವಾ? ಇಲ್ಲ, ಹೋಗಿಲ್ಲ. ಇನ್ನು ಮದುವೆ ಆಗಿಂದ ಹೋಗಿಲ್ಲ. SLCನೂ 7th ಹೋಗ್ತೈತೆ, ಒಂದು ಚಿಕ್ಕವನು 1ನೇ ಕ್ಲಾಸ್ ಹೋಗ್ತೈತೆ. ನಿಮ್ಗೆ ಏನು ಅನ್ಸುತ್ತೆ ಈಗ ಕಾಶ್ಮೀರದಲ್ಲಿ ಆಗಿರುವಂಥ ಘಟನೆ? ಮಾಡಿದ್ದಾರೆ, ಅವ್ರಿಗೆ ಏನೈತೆ ಅವ್ರಿಗೆ ಶಿಕ್ಷೆ ಕೊಡ್ಬೇಕು ನೀವು ಎಲ್ಲ ಸೇರಿ. ಸುಮ್ಮನೆ ಎಲ್ಲ ಅವ್ರಿಗೆ ಬಾಳೋರಿಗೆ ಎಲ್ಲ ಇದು ಮಾಡಿದ್ರೆ ಏನಾಗತ್ತೆ ಸರ್? ಅವ್ರಿಗೂ ಹುಷಾರಿಲ್ಲ, ಅವ್ರಿಗೂ ಶುಗರ್ BP ಎಲ್ಲ ಐತೆ ಫೈಜಾಗೆ. ಅಲ್ಲ, ನಿಮ್ಗೆ ಅನ್ಸತ್ತಾ ಯಾಕೆ ನಿಮ್ಮ ಸಮುದಾಯದವರೇ ಈ ರೀತಿ ಮಾಡ್ತಾರೆ ಅಂತ? ಯಾರು ನಮ್ಮಿಂದ ಮಾಡಲ್ಲ, ಯಾರ್ಯಾರು ಉಗ್ರಗಾದೆ ಇದ್ದಾರೆ ಅವ್ರಿಗೆಲ್ಲ ಶಿಕ್ಷೆ ಕೊಡಬೇಕು. ನಮ್ಮ ಇಲ್ಲಿಂದ ಬಂದು ಏನೈತೆ ದೇಶ ಅವರು ರಕ್ಷಣೆ ಮಾಡೋರು ಮಾಡಬೇಕು.